ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಮುಖ್ಯವಾದ ವಿಷಯಗಳನ್ನ ತಿಳಿಸ್ತೀನಿ. ಏನು ಅಂತ ಅಂದರೆ ಸ್ನೇಹಿತರೆ, ನೋಡಿ, ಈ ಪಿತೃಪಕ್ಷದಲ್ಲಿ ನಾವು ಯಾವ ಪೂಜೆ ಪುನಸ್ಕಾರ ಮಾಡದಿದ್ರೂ ಪರವಾಗಿಲ್ಲ, ನಮ್ಮನ್ನು ಅಗಲಿದಂಥ ಹಿರಿಯರಿಗೋಸ್ಕರ ನಾವು ಇಂತಿಷ್ಟು ಕಾರ್ಯಗಳನ್ನು ನಾವು ರೂಢಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಎಷ್ಟೋ ಪಾಪಕರ್ಮಗಳೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋ ಅಂಥ ಪರಿಪೂರ್ಣವಾದ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ಅಂತ ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ, ಪ್ರತಿದಿನ ಇವತ್ತಿಂದ ಹಿಡಿದು ಇವತ್ತು ವಿಡಿಯೋ ನೀವು ನೋಡಿದ್ರು, ನಾಳೆ ನೋಡಿದ್ರು, ನಾಡಿದ್ದು ನೋಡಿದ್ರು, ಅಕ್ಟೋಬರ್ 2ನೇ ತಾರೀಕು ತನಕ ನೀವು ಪ್ರತಿಯೊಬ್ಬರು ಕೂಡ ನೀವು ಮಾಡಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ, ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ಮಾಡಿದಂತಹ ಅಡುಗೆ ಅಂದರೆ ನೀವು ಪ್ರತಿದಿನ ಊಟ ಮಾಡ್ತಿರಲ್ಲ, ಏನೇ ಅಡುಗೆ ಮಾಡಿರಲಿ, ಚಪಾತಿ ಮಾಡಿರಲಿ, ಅನ್ನ ಮಾಡಿರಲಿ, ರೊಟ್ಟಿ ಮಾಡಿರಲಿ, ಕೇಸರಿ ಬಾತ್ ಮಾಡಿರಲಿ, ಉಪ್ಪಿಟ್ಟು ಮಾಡಿರಲಿ, ಏನೇ ಒಂದನ್ನು ನೀವು ಮಾಡಿದ್ರಂಥದ್ದನ್ನ ಖಂಡಿತವಾಗ್ಲೂ ಪ್ರತಿಯೊಂದು ನೀವೇನು ತಿಂತೀರಾ ಅದನ್ನು ಕಾಳುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ನಿಮ್ಮಿಷ್ಟ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ನೀವು ತಿನ್ನುವಂಥ ಏನೇ ಒಂದು ವಸ್ತು ಇದ್ರೂ ಆ ಒಂದು ವಸ್ತುನ ನೀವು ಒಂದು ಬಾಳೆಯ ಎಲೆಯ ಮೇಲೆ ಅದನ್ನು ನೀವು ತೆಗೆದು ನಿಮ್ಮ ಮನೆಯ ಟೆರೇಸ್ ಮೇಲೆ, ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆಯೇ, ನಿಮ್ಮ ಮನೆಯ ಅಂಗಳ ಇರ್ಬೋದು, ಅಥವಾ ನಿಮ್ಮ ಮನೆ ಟೆರೇಸ್ ಇರ್ಬೋದು, ನಿಮ್ಮ ಮನೆಯ ಬಾಗಿಲಿರ್ಬೋದು, ಎಲ್ಲೇ ಆಗಿರಲಿ ಅಲ್ಲಿಗೆ ನೀವು ಒಂದು ಇಡೀ ಅನ್ನ ಏನಾದರೂ ಸರಿ, ಒಂದು ರೊಟ್ಟಿನಾದರೂ ಸರಿ, ಖಂಡಿತವಾಗ್ಲೂ 15 ದಿನಗಳ ಕಾಲ ನಿರಂತರವಾಗಿ ಇಡಿ. ನೀವು ಎಂಜಲು ಮಾಡ್ದಲೆ ಅಂದರೆ, ಇವಾಗ ನೀವು ಬೆಳಗ್ಗೆ ತಿಂಡಿ ಮಾಡಿರ್ತೀರ, ಮಾರ್ನಿಂಗ್ ತಿಂಡಿ ಮಾಡ್ತೀರಾ, ಆ ತಿಂಡಿ ಮಾಡಿದ 1 ಸ್ಪೂನ್ ಅನ್ನನ ಯಾವುದೇ ಆಗಿರ್ಬೋದು, ಮೊಸರನ್ನ ಇರ್ಬೋದು, ಪಲಾವ್ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಯಾವುದೇ ಒಂದನ್ನು ನೀವು ಮಾಡಿದ ತಕ್ಷಣ ನೀವು ಅದನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿಗೆ ಒಂದು ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಬನ್ನಿ. ಇಲ್ಲ ನಮ್ಮ ಮನೇಲಿ ಬಾಳೆ ಎಲೆ ಇಲ್ಲ, ನಾವು ಅದನ್ನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಒಂದು ಯಾವುದಾದ್ರೂ ಒಂದು ಬೌಲಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ತಟ್ಟೆಲೋ ಅಥವಾ ಒಂದು ಪ್ಲೇಟಲ್ಲೋ ನೀವು ಪ್ರತಿದಿನ ಅಲ್ಲಿ ಇಡೋವಂಥ ಅಭ್ಯಾಸ ಮಾಡಿ. ಯಾಕಂದರೆ 15 ದಿನಗಳ ಕಾಲ ಪಿತೃದೇವತೆಗಳು ಪ್ರತಿದಿನವೂ ನಮ್ಮ ಮನೆಯಲ್ಲಿ ಬರ್ತಾ ಇರ್ತಾರೆ. ಅಂದರೆ ಬೆಳಗ್ಗೆಯಿಂದ ಸಂಜೆ 6:30 ಗೋಧೂಳಿ ಸಮಯ 6:30 ತನಕ ಬರ್ತಾ ಇರ್ತಾರೆ. ಅಂತ ಬರೋವಂಥ ಪಿತೃದೇವತೆಗಳು ಯಾವ ಉದ್ದೇಶಕ್ಕೆ ಬರ್ತಾರೆ ಅಂದರೆ, ಅವ್ರಿಗೆ ಪಿತೃದೇವತೆಗಳಿಗೆ ಇವಾಗ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ, ಅದಕ್ಕೋಸ್ಕರ ಅವರು ಬಂದಿರ್ತಾರೆ. ಯಾಕಂದರೆ ನಮ್ಮ ಪೂರ್ವಿಕರು ಅಥವಾ ನಮ್ಮ ವಂಶಸ್ಥರು, ನನ್ನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನನ್ನು ನೆನಪಿಸ್ಕೊತಾರ ಇಲ್ವಾ, ಅಥವಾ ನಾನು ಮಾಡಿರೋಂಥ ಎಷ್ಟೊಂದು ಟೈಮ್ಗಳಲ್ಲಿ ನಾವು ಮಾಡಿರೋಂಥ ಪಾಪಕರ್ಮಗಳು ಕೆಲವೊಬ್ಬರುಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಜಗಳ ಆಡಿರ್ತೀವಿ, ಮನಸ್ತಾಪ ಮಾಡ್ಕೊಂಡಿರ್ತೀವಿ, ಕಿತ್ತಾಡ್ಕೊಂಡಿರ್ತೀವಿ. ಕೆಲವೊಬ್ಬರು ಬೇಜಾರಿಂದ ಬರ್ಬೋದು, ಕೆಲವೊಬ್ಬರು ಖುಷಿಯಿಂದ ಬರ್ಬೋದು, ಆಗಿದ್ದು ಆಗೋಗಿರುತ್ತೆ. ಆದರೆ ನಾವು ಮನುಷ್ಯರು, ನಾವು ಮಾಡಿದಂತಹ ಎಷ್ಟೋ ಪಾಪಕರ್ಮಗಳ ಕೆಲಸಗಳಿರುತ್ತೆ. ಅಂಥ ಕೆಲಸಗಳೆಲ್ಲ ನಾವು ನಿವಾರಣೆ ಮಾಡ್ಕೊಬೇಕು. ಅದನ್ನು ನಿವಾರಣೆ ಮಾಡೋಕ್ಕೆ ಈ ಪಿತೃ ಕಾರ್ಯಗಳಲ್ಲಿ ಮಾತಾಡದಲೇ ಇರಲಿ, ನಾವು ಮಕ್ಕಳಾಗಿ ಹುಟ್ಟಿದ ಮೇಲೆ, ಅಥವಾ ನಾವು ಒಬ್ಬ ಮನೆಯ ಸೊಸೆಯಾಗಿ ಸೇರಿದ ಮೇಲೆ, ಒಬ್ಬ ಅಣ್ಣನಿಗೆ ತಮ್ಮನಾಗೋ, ಅಕ್ಕ ಆಗೋ ಹುಟ್ಟಿದ ಮೇಲೆ ನಾವು ಪ್ರತಿಯೊಬ್ಬರು ಕೂಡ ಈ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ, ಇರುವೆ ರೂಪದಲ್ಲಿ ಬರ್ಬೋದು, ಪ್ರಾಣಿಯ ರೂಪದಲ್ಲಿ ಬರ್ಬೋದು, ಪಕ್ಷಿಯ ರೂಪದಲ್ಲಿ ಬರ್ಬೋದು, ಕೀಟದಲ್ಲಾಗಿ ಬರ್ಬೋದು, ಹುಳವಾಗಿ ಬಂದು ಹರಿದೋಗ್ತಿ ಬರ್ಬೋದು, ಚಿಟ್ಟೆಯಾಗಿ ಬರ್ಬೋದು, ಯಾವುದೋ ಒಂದು ರೂಪದಲ್ಲಿ ಬಂದು ಅವರು ನಾವು ಮಾಡಿದಂತಹ ಆಹಾರನ ಸೇವನೆ ಮಾಡಿದಾಗ ನಮ್ಮಲ್ಲಿರೋಂಥ ಎಷ್ಟೋ ಕರ್ಮ ಶಾಪಗಳೆಲ್ಲ
ನಿವಾರಣೆ ಆಗುತ್ತೆ. ಮತ್ತು ಅವರಲ್ಲೂ ಅದಕ್ಕೆ ಮುಕ್ತಿ ಸಿಕ್ಕಿಲ್ದಲೇ ಇದ್ದಿದ್ರೆ ಅವರು ಮಾಡಿರೋಂಥ ಪಾಪಕರ್ಮಗಳಿಗೆ ಅವ್ರಿಗೂ ಸಹ ಋಣಬಾಧೆಗಳಿದ್ದು ಅವರು ಸಹ ಕರ್ಮದಿಂದ ವಿಮುಕ್ತಿಗೊಳ್ಳದೆ ಅವರು ಕೂಡ ಮುಕ್ತಿ ಇಲ್ದಲೇ ಒದ್ದಾಡ್ತಾ ಇದ್ದರೆ ಆ ಮುಕ್ತಿ ಕೊಡಿಸೋದಕ್ಕೋಸ್ಕರ ನಾವು ತಿನ್ನೋವಂಥ ಆಹಾರನ ಖಂಡಿತವಾಗ್ಲೂ ಮಾಡಲೇಬೇಕು. ಒಂದು ತುತ್ತನ್ನ ಹಾಕಬೇಕು. ಅದಾದಮೇಲೆ ಪ್ರತಿಯೊಬ್ಬರು ಕೂಡ ನಾವು ಮಾಡಿರೋಂಥ ಎಷ್ಟೋ ದೋಷಗಳಿರುತ್ತೆ, ಗ್ರಹ ಬಾಧೆಗಳಿರುತ್ತೆ. ನಮ್ಮ ಮಕ್ಕಳು ಮದುವೆ ಆಗ್ತಿಲ್ಲ, ನಾವೇನು ಮಾಡಿದ್ರು ಎಂಥ ಪ್ರಯತ್ನ ಪಟ್ಟರು ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಅಥವಾ ನಮಗೆ ಏನೋ ಸಮಸ್ಯೆಗಳಿದೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಗ್ರಹ ಬಾಧೆಗಳ ದೋಷ ಇರುತ್ತೆ. ಆಮೇಲೆ ನಮ್ಮ ಪೂರ್ವಿಕರನ್ನ ನಾವು ಸರಿಯಾದ ರೀತಿಲಿ ನೆಂದಿದ್ರೂ ಕೂಡ, ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ನಮ್ಮ ಜಾತಕದಲ್ಲಿ ಏನಾದರೂ ಶನಿ ಸಮಸ್ಯೆಗಳಿದ್ದರೆ, ಶನಿ ಕಾಟದಿಂದ ಬರುವಂಥ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಈ 15 ದಿನಗಳ ಕಾಲ ನಿರಂತರವಾಗಿ ನಾವು ಕಾಗೆಗಳು ಎಲ್ಲಿರುತ್ತೆ ಅಂತ ನೋಡಬೇಕು. ಪಾರ್ಕ್ಗಳ ಹತ್ರ ಇರುತ್ತೆ, ಆಲದ ಮರದ ಹತ್ರ ಇರುತ್ತೆ, ಅರಳಿ ಮರದ ಹತ್ರ ಇರುತ್ತೆ, ಎಲ್ಲೆಲ್ಲಿ ಗುಂಪು ಗುಂಪು ಮರಗಳಿರುತ್ತೋ ಅಲ್ಲಿರುತ್ತೆ. ಅಥವಾ ನೀವು ಓಡಾಡೋವಂಥ ಜಾಗಗಳಲ್ಲಿ ಎಲ್ಲಾದರೂ ಕಾಗೆಗಳು ಜಾಸ್ತಿ ಕಾಣಿಸ್ತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಬೆಳಗಿನ ಜಾವದ ಟೈಮ್ಗಳಲ್ಲಿ ಪಾರ್ಕ್ಗಳ ಹತ್ರ ಇರ್ತವೆ. ಖಂಡಿತವಾಗ್ಲೂ ಕಾಗೆಗಳಿಗೆ ಕಡಲೆಪುರಿನ ಹಾಕಿ, ನೀವು ಹೆಚ್ಚು ಹೆಚ್ಚು ಕಡಲೆಪುರಿನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಶನಿ ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಕಾಗೆಗಳು ಯಾವಾಗಲೂ ಅಷ್ಟೇ ನಮ್ಮ ದೇಹ ನಾವು ಸತ್ತ ನಂತರ ನಮ್ಮ ದೇಹ ಮುಕ್ತಿ ಹೊಂದಬೇಕು ಅಂದರೆ ಕಾಗೆಗಳು ಬಂದು ಬಲ ಅಥವಾ ಎಡಗಡೆ ಮುಟ್ಟಿದಾಗ ಮಾತ್ರನೇ ಸದ್ಗತಿ ಸಿಕ್ತು ಅಂತ ಹೇಳ್ತಾರೆ. ಅಂತ ನಮ್ಮ ಜೀವನದಲ್ಲಿ ನಾವು ಮಾಡೋವಂಥ ಕೆಲಸ ಕಾರ್ಯಗಳು ಸದ್ಗತಿನ ಪಡಿಬೇಕು ಅಂತ ಬಯಸೋವಂಥ ಪ್ರತಿಯೊಬ್ಬರು ಕೂಡ ಕಾಗೆಗಳಿಗೆ ನೀರನ್ನು ಇಡಿ, ಅಥವಾ ಬಿಸ್ಕೆಟ್ಗಳನ್ನ ಹಾಕಿ, ಅಥವಾ ಚಪಾತಿಗಳನ್ನ ಹಾಕಿ, ಆ ಚಪಾತಿಗೆ ಖಂಡಿತವಾಗ್ಲೂ ಅದರಲ್ಲೂ ಗೋಧಿಯಿಂದ ಮಾಡಿರುವಂಥ ಚಪಾತಿಗಳನ್ನ ಹಾಕಿ, ಅಥವಾ ಕಡಲೆಪುರಿನ ಹಾಕಿ, ಈ ರೀತಿ ನೀವು ಕಾಗೆಗಳಿಗೆ ಅಥವಾ ಪಕ್ಷಿಗಳು ಯಾವುದೇ ಆಗಿ ಎಲ್ಲ ಪಕ್ಷಿಗಳಿಗೂ ನವಧಾನ್ಯ ಇರ್ಬೋದು, ಅಕ್ಕಿ ಇರ್ಬೋದು, ಬೇಳೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಬೇರೆ ಬೇರೆ ಪಕ್ಷಿಗಳಿಗೆ ಏನೇನು ಸಿಗುತ್ತೋ ಅದನ್ನು ಹಾಕಿ. ಆದರೆ ಕಾಗೆಗಳಿಗೆ ಅಂತ ಬಂದಾಗ ಚಪಾತಿನ ಜಾಸ್ತಿ ಹಾಕಿ, ಅದರಲ್ಲೂ ಕಪ್ಪು ನಾಯಿಗಳಿಗೆ ಚಪಾತಿನ ಹಾಕಿ. ಯಾಕಂದರೆ ಕಾಲಭೈರವ ಇರ್ತಾರೆ. ನೀವು ತಿನ್ನುವಂಥ ಚಪಾತಿಗಳಲ್ಲಿ ನಾವು ಕೊಡುವಂಥ ದೋಷಗಳಿದ್ದರೆ, ಸೂರ್ಯ ದೋಷ ಇದ್ದರೆ, ರಾಹುಕೇತುಗಳ ದೋಷ ಇದ್ದರೆ, ಗುರು ದೋಷಗಳಿದ್ದರೆ, ಸೂರ್ಯ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅಕ್ಕಿ ರೊಟ್ಟಿನ ಹಾಕೋದ್ರಿಂದ ಚಂದ್ರ ದೋಷಗಳಿದ್ದರೆ ಅದನ್ನು ನಿವಾರಣೆ ಆಗುತ್ತೆ. ತಂದೆ ತಾಯಿಗಳಲ್ಲಿ ಪ್ರೀತಿ ಮೂಡೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ನಾನು ಹೇಳೋದೇನು ಅಂದರೆ, ನಾವು ತಿನ್ನುವಂಥ ಆಹಾರನ ಯಾವುದೋ ಒಂದು ರೂಪದಲ್ಲಿ ಪಕ್ಷಿಗೆ, ಪ್ರಾಣಿಗಳಿಗೆ ಪ್ರತಿದಿನ 15 ದಿನಗಳ ಕಾಲ ನಿರಂತರವಾಗಿ ಇಡೋವಂಥ ಅಭ್ಯಾಸನ ಖಂಡಿತವಾಗ್ಲೂ ಮಾಡಿ. ಆಮೇಲೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಕಾಗೆಗಳಿಗೆ ಇಟ್ಟು ಪಕ್ಷಿಗಳಿಗೆ ನವಧಾನ್ಯ ಇರ್ಬೋದು ಅದನ್ನೆಲ್ಲ ಹಾಕಿದ ನಂತರ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತ ಅಂದರೆ, ನೀವು ಕಾಗೆಗೆ ಅದು ಮೊಟ್ಟೆನ ಜಾಸ್ತಿ ತಿನ್ನುತ್ತೆ. ನೀವು ಎಲ್ಲಾದರೂ ಜಾಸ್ತಿ ಕಾಣಿಸ್ಕೊತಾ ಇದ್ದಾವೆ ಕಾಗೆಗಳು ಅನ್ನುವಾಗ ಗೊತ್ತಿರೋ ಅಂಥ ಜಾಗದಲ್ಲಿದ್ದರೆ, ಅವು ಇಲ್ಲಿ ಓಡಾಡುತ್ತೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ ಅಂದಾಗ ಅಲ್ಲಿ ಹೋಗಿ ನೀವು ಹಸಿ ಮೊಟ್ಟೆನ ನೀವು ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ರೆ ಅದು ತಿನ್ಕೊಳ್ಳುತ್ತೆ. ಇಲ್ಲ ಬೇಯಿಸಿರೋ ಅಂಥ ಮೊಟ್ಟೆಗಳನ್ನ ನೀವು ತಗೊಂಡೋಗಿ ಇಡ್ಬೋದು. ಕೆಲವೊಂದು ಮನೆಗಳಲ್ಲಿ ನಾನ್ ವೆಜ್ನ ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ, ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ಹಸಿ ಮೊಟ್ಟೆನ ಇಟ್ಟಾಗ ಅದು ಕುಡಿಯುತ್ತೆ. ಆ ರೀತಿಯೂ ಸಹ ಇಡ್ಬೋದು. ಅಕಸ್ಮಾತ್ ಇಲ್ಲ ಬೇಯಿಸಿದ ಮೊಟ್ಟೆನ ಇಡ್ತೀನಿ ಅಂದರೂ ಮೊಟ್ಟೆ ಕೂಡ ಇಡ್ಬೋದು. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ಪ್ರತಿದಿನ ಸ್ನೇಹಿತರೆ, ಪ್ರತಿದಿನ ನೀವು ಸಂಜೆ 5:30 6:30 ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮನೆಯ ತುಳಸಿಯ ಕಟ್ಟೆಯ ಮುಂದೆ ಅಥವಾ ನಿಮ್ಮ ಮನೆಯ ದೇವರ ಮುಂದೆ ಖಂಡಿತವಾಗ್ಲೂ ನಿಮ್ಮ ಹಿರಿಯರಿಗೋಸ್ಕರ 2 ದೀಪನ ಖಂಡಿತವಾಗ್ಲೂ ಹಚ್ಚಿ. ಯಾಕಂದರೆ ಸ್ನೇಹಿತರೆ, ಇಲ್ಲ 1 ದೀಪನಾದರೂ ಹಚ್ಚಿ. ಯಾಕಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕುಟುಂಬಗಳ ಹತ್ರ ಬಂದು ನೋಡ್ತಾ ಇರ್ತಾರೆ. ನಮ್ಮನ್ನು ಅವರ ಕಣ್ಣಿಗೆ ನಾವು ಕಾಣ್ತಾ ಇರ್ತೀವಿ, ಆದರೆ ನಮ್ಮ ಕಣ್ಣಿಗೆ ಅವರು ಕಾಣ್ತಾ ಇರಲ್ಲ. ಅವರ ಹೆಸರನ್ನ ನಾವು ಹೇಳಿ, ಅವರಲ್ಲಿ ಏನೋ ಒಂದು ತಪ್ಪು ಗೊತ್ತಿದ್ದೋ ಮಾಡಿರ್ತಾರೋ, ಗೊತ್ತಿಲ್ಲದಲೇ ಮಾಡಿರ್ತಾರೋ, ಅವರ ಹೆಸರನ್ನ ಹೇಳಿ ನಾವು ತುಳಸಿಯ ಕಟ್ಟೆಯ ಮುಂದೆ ಅಥವಾ ತುಳಸಿಯ ಗಿಡದ ಮುಂದೆ ನಾವು ಅವರ ಹೆಸರು ಹೇಳಿ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿರೋಂಥ ಕರ್ಮಗಳು ಸವಿಯುತ್ತೆ. ಮತ್ತು ಅವರ ದೇಹಕ್ಕೆ ಏನಾದರೂ ಮುಕ್ತಿ ಇಲ್ದಲೇ ಒದ್ದಾಡ್ತಾ ಇದ್ದರೆ ಆ ಮುಕ್ತಿ ಸಿಗೋದಕ್ಕೆ ನಾವು ಕಾರಣಕರ್ತರಾಗ್ತೀವಿ. ಖಂಡಿತವಾಗ್ಲೂ ಇದೊಂದನ್ನು ಮಾಡಿ. ಅದಾದಮೇಲೆ ಸ್ನೇಹಿತರೆ, ನೀವು ಎಷ್ಟು ಸಾರಿ
ಸಾಧ್ಯ ಆಗುತ್ತೋ ಅಷ್ಟು ಈ ದಿನಗಳಲ್ಲಿ ದಾನ ಧರ್ಮನ ಮಾಡಿ. ಯಾಕಂದರೆ ಸ್ನೇಹಿತರೆ, ನೀವು ನೀಡುವಂಥ ಪ್ರತಿಯೊಂದು ತುತ್ತುಗಳು, ಪ್ರತಿಯೊಂದು ದಾನ ಧರ್ಮಗಳು ಅವರನ್ನು 1 ವರ್ಷಗಳ ಕಾಲ ನಿರಂತರವಾಗಿ ಕಾಯ್ತಾ ಇರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ನೋಡಿ, ಈಗಿನ ಕಾಲದಲ್ಲಿ ಅಂದರೆ ಈ ಪಿತೃ ಪಕ್ಷದಲ್ಲಿ ಪ್ರತಿಯೊಬ್ಬ ದೇವತೆಗಳು ಯಾಕೆ ಕೆಳಗಡೆ ಬರ್ತಾರೆ ಅಂದರೆ, ಅವರಿಗೋಸ್ಕರ ಅವರ ಕರ್ಮಕ್ಕೆ ಅನುಸಾರವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಯಾರು ಪೂಜಿಸಲ್ಪಡುತ್ತಾರೋ ಅಂತ ತಿಳ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಕರ್ಮಕ್ಕೆ ನಿಮಗೆ ಏನು ಸಿಗಬೇಕು, ಆಹಾರ ಇರ್ಬೋದು, ಬಟ್ಟೆ ಇರ್ಬೋದು, ಅಥವಾ ಇನ್ನೇನೇ ಒಂದು ವಸ್ತುಗಳು ಪ್ರತಿಯೊಂದು ಸಿಗಬೇಕು ಅಂದರೆ ನಿಮ್ಮ ಕುಟುಂಬದಿಂದ ನೀವು ಸಂಪಾದನೆಯನ್ನು ಮಾಡ್ಕೊಂಬರಲಿ ಅನ್ನೋ ಉದ್ದೇಶದಿಂದ ಕಳಿಸಿರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಈಗಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾದರೂ ಒಂದೊಂದನ್ನು ದಾನ ಮಾಡಿ, ಬಟ್ಟೆನ ದಾನ ಮಾಡಿ, ಕೊಡೆನ ದಾನ ಮಾಡಿ, ಚಪ್ಪಲಿನ ದಾನ ಮಾಡಿ, ಅಥವಾ ನಿಮ್ಮಲ್ಲಿ ಬೆಡ್ಶೀಟ್ಗಳನ್ನ ದಾನ ಮಾಡಿ, ಅಥವಾ ದವಸ ಧಾನ್ಯನ ನೀವು ಎಷ್ಟು ನೀವು ನಿರ್ಗತಿಕರಿಗೆ ಅಂದರೆ ನಿಮ್ಮ ತಂದೆಯ ಹೆಸರು ಹೇಳಿ, ಅಥವಾ ನಿಮ್ಮ ಪೂರ್ವಿಕರು ಯಾರು ಹೋಗಿರ್ತಾರೋ ಅವರ ಹೆಸರುಗಳನ್ನ ಹೇಳಿ, ನಿಮ್ಮ ಕೈಯಲ್ಲಿ ಯಾವ್ಯಾವ ವಸ್ತುಗಳನ್ನ ನೀವು ದಾನವಾಗಿ ಕೊಡ್ತೀರೋ ಆಯಾಯ ವಸ್ತುಗಳು ನಿಮ್ಮಲ್ಲಿ ಯಾರು ಹೋಗಿರ್ತಾರೋ ಆ ಪೂರ್ವಿಕರಿಗೆ ಅದು ವರ್ಷ ಪೂರ್ತಿ ಕಾಯೋಂಥ ಪರಿಸ್ಥಿತಿ ಇದೆ. ಇವಾಗ ಉದಾಹರಣೆಗೆ ಹೇಳ್ತೀನಿ, ನೀವು ಆಹಾರ ಕೊಟ್ಟಿದ್ದೆ ಆದರೆ ಆ ಆಹಾರ ಮಾತ್ರನೇ ಅವ್ರಿಗೆ 1 ವರ್ಷ ಪೂರ್ತಿ ಕೊಡೋದು. ಯಾಕಂದರೆ ಅಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾರೆ, ನೀವು ಏನು ಸಂಪಾದನೆ ಮಾಡಿದ್ದೀರಾ ಅಷ್ಟೇ ಮಾತ್ರ ನಿಮಗೆ ಭಾಗ್ಯಕ್ಕೆ ಸಿಗೋದು, ಅದನ್ನು ಬಿಟ್ಟು ಪ್ರತಿಯೊಂದು ಏನನ್ನೂ ಕೊಡೋದಿಲ್ಲ. ಯಾಕಂದರೆ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ. ನೀನು ಒಳ್ಳೇದು ಮಾಡಿದರೆ ಭೂಲೋಕದಲ್ಲಿ ನಿನಗೆ ಏನು ಸಿಗಬೇಕೋ ಅದನ್ನು ನಾನು ಕೊಡ್ತೀನಿ. ನೀನು ಮಾಡಬಾರ್ದ ಕರ್ಮನ ಮಾಡಿ ಎಲ್ಲ ಬೇಕು ಅಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಇದೊಂದು ನಂಬಿಕೆ. ಇದು ನಾನು ಹೇಳಿದಂಥದ್ದು ಅಲ್ಲ, ನೀವು ಹೇಳಿದಂಥದ್ದಲ್ಲ. ನಮ್ಮ ಪೂರ್ವಿಕರು, ನಮ್ಮ ಆಚಾರ, ನಮ್ಮ ಗ್ರಂಥ ಪುರಾಣಗಳಲ್ಲಿ ನಡ್ಕೊಂಬಂದಿರೋಂಥ ಪದ್ಧತಿಗಳು. ಆ ಪದ್ಧತಿಗಳ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಗ ಅವರು ಮಾಡೋಂಥ ಈಗ ಸ್ವರ್ಗದ ಬಾಗಿಲನ್ನು ತೆಗ್ದಿರ್ತಾರಲ್ಲ, ಆ ಸ್ವರ್ಗದ ಬಾಗಿಲನ್ನು ತೆಗ್ದಂಥ ಸಂದರ್ಭಗಳಲ್ಲಿ ಸಂಪಾದನೆ ಮಾಡ್ಕೊಂಬರೋ ಪುಣ್ಯ ಅಂದರೆ ನಾವು ಕೊಡುವಂಥ ಆಹಾರ, ಧಾನ್ಯ, ಬಟ್ಟೆ ಅಥವಾ ದವಸ ಧಾನ್ಯ ವಸ್ತುಗಳು ಮಾತ್ರ ಅವ್ರಿಗೆ ಹೋಗುತ್ತೆ. ಆಗ ಅಲ್ಲಿ ಚಿತ್ರಗುಪ್ತ ಇರ್ಬೋದು, ಅವರು ನಿಮಗೆ ನೀವು ಏನೇನು ದಾನ ಕೊಟ್ಟಿರ್ತೀರ ಅದನ್ನೆಲ್ಲ ಅವರು ಬರೆದು ಇಟ್ಕೊಂಡಿರ್ತಾರೆ. ಈಗ ಇಂಥವ್ರ ಮನೆಯಿಂದ ಇಂಥ ವ್ಯಕ್ತಿಗೆ ಇಂಥ ವಸ್ತು ಹೋಗಿದೆ, ಸೀರೆ ಹೋಗಿದೆ, ಧಾನ್ಯ ಹೋಗಿದೆ, ಹಣ ಹೋಗಿದೆ, ಆಮೇಲೆ ಛತ್ರಿ ಹೋಗಿದೆ, ಸೀರೆ ಹೋಗಿದೆ, ಬಳೆ ಹೋಗಿದೆ, ಏನು ಬೇಕೋ ನಾನು ಅದಕ್ಕೆ ಹೇಳೋದು, ಮೂಲಭೂತವಾಗಿ ಸಿಗೋ ಅಂಥದ್ದು ಆಹಾರನ ದಾನವಾಗಿ ಕೊಡಿ. ಅಥವಾ ಛತ್ರಿನ ಕೊಟ್ಟಾಗ ನಿನ್ನ ತಂದೆ ತಾಯಿಗಳು ಯಾರಾದರೂ ಹೋಗಿದ್ರೆ ಅವರು ಆ ಕರ್ಮಕ್ಕೆ ತಕ್ಕಂತೆ ಇನ್ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಇನ್ಯಾವುದೋ ಒಂದು ಕೆಲಸದಲ್ಲಿ ತೊಡಗಿದಾಗ ಅವರಿಗೆ ಆ ರೂಪದಲ್ಲಿ ಛತ್ರಿ ಅವರಿಗೆ ನೆರಳಾಗಿ ನಿಲ್ಬೋದು. ಅಥವಾ ನೀವು ಕೊಡುವಂಥ ಚಾಪೆ ಕೊಡ್ಬೋದು. ನೀವು ಕೊಟ್ಟಂಥ ಚಾಪೆ ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಹಿರಿಯರಿಗೆ ಮಲ್ಕೊಳ್ಳೋಕ್ಕೆ ಚಾಪೆ ಸಿಗ್ಬೋದು. ಅಥವಾ ನೀವು ಕೊಡುವಂತಹ ಹಣ್ಣುಗಳು ಯಾರೋ ಒಬ್ಬರಿಗೆ ಅಲ್ಲಿ ಆಹಾರವಾಗಿ ಹಣ್ಣುಗಳು ಸಿಗ್ಬೋದು. ಈ ರೀತಿ ನಾನು ಹೇಳ್ತಾ ಇರೋದು, ನಿಮ್ಮ ಕೈಯಲ್ಲಿ ಏನು ಕೊಡೋಕ್ಕಾಗುತ್ತೋ ಅಂಥ ವಸ್ತುಗಳನ್ನ ಈ ಪಿತೃಪಕ್ಷದಲ್ಲಿ, ಅದರಲ್ಲೂ ಈ ಅಕ್ಟೋಬರ್ 2ನೇ ತಾರೀಕಿನ ತನಕ ಖಂಡಿತವಾಗ್ಲೂ ಕೊಡಿ. ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆಯಲ್ಲಿ ಆಚರಣೆಗಳು ಬೇರೆ ಬೇರೆ ತಿಂಗಳಲ್ಲಿದೆ, ಬೇರೆ ಬೇರೆ ಮಾಸಗಳಲ್ಲಿದೆ ಅಂತ. ಹೌದು, ಪ್ರತಿಯೊಂದು ಮನೆಗಳಲ್ಲೂ ಅವರದ್ದೇ ಆದ ಪದ್ಧತಿ, ರೀತಿ, ನೀತಿಗಳಿರುತ್ತೆ. ಆದರೆ ಸಮಯದಲ್ಲಿ ಒಂದು ಸಮಯ ಅಂತ ಪಿತೃಪಕ್ಷಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸಮಯ ಇರುತ್ತೆ. ಆ ಸಮಯದಲ್ಲಿ ನಾವು ಪೂಜೆ ಮಾಡೋಂಥದ್ದು ಮಾಡ್ಕೊಳ್ಳೋಣ. ಈಗ ಕೆಲವೊಬ್ಬರು ಮನೆಯಲ್ಲಿ ದೀಪಾವಳಿಯಲ್ಲಿ ಮಾಡ್ತಾರೆ, ಅಕ್ಟೋಬರಲ್ಲಿ ಮಾಡ್ತಾರೆ, ಆಯುಧ ಪೂಜೆಯಲ್ಲಿ ಮಾಡ್ತಾರೆ, ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ, ಬೇರೆ ಬೇರೆ ದಿನಗಳಲ್ಲಿ ಮಾಡ್ತಾರೆ. ಅದರ ಜೊತೆಯಾಗಿಯೂ ಕೂಡ ನಾವು ನಮ್ಮ ಪೂರ್ವಿಕರನ್ನ ನಾವು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ. ನಾವು ಅವರಿಗೋಸ್ಕರ ಜೀವಂತವಾಗಿದ್ದಾಗ ನಾವೇನೂ ಮಾಡೋಕ್ಕಾಗಿಲ್ಲ ಅಂದರೂ ಅವರ ಮರಣ ಹೊಂದಿದ ನಂತರ ಅವರ ಹೆಸರಲ್ಲಿ ನಾವು ಒಂದಿಷ್ಟು ಸೇವೆ, ನಾವು ತಿನ್ನೋ ಒಂದು ತುತ್ತಲ್ಲಿ ಒಂದು ಅಗಳ ಅನ್ನನ, ಒಂದು ಹಿಡಿ ಅನ್ನನ ನಾವು ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಹಿಡಿ ಅನ್ನ ಅವ್ರಿಗೆ ವರ್ಷ ಪೂರ್ತಿ ಅವ್ರಿಗೆ ಕಾಪಾಡ್ಬೋದು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಿದ್ದೀನಿ. ಆಚರಣೆಗಳು ಯಾವಾಗಲೇ ಇರಲಿ, ಆ ಆಚರಣೆಗಳ ಜೊತೆಯಾಗಿ ಒಂದೊಂದಿಷ್ಟು ಚಿಕ್ಕ ಸಲಹೆಗಳನ್ನ ತಗೊಂಡು, ಪುಟ್ಟ ವಿಚಾರಗಳನ್ನ ನಾವು ತಗೊಂಡು ಚಿಕ್ಕ ಉಪಾಯಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನನೂ ಕೂಡ ಸಮೃದ್ಧಿ ಆಗಿರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಕೊಡ್ತಿದ್ದೀನಿ. ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ, ಹಾಲು ಹಾಕಿ, ಅಥವಾ ನಿಮ್ಮ ಮನೆಯಲ್ಲಿ ತಿನ್ನುವಂಥ ವಸ್ತುಗಳು ಯಾವುದಾದ್ರೂ ಇದ್ದರೆ ಆ ವಸ್ತುಗಳನ್ನ ಕೊಡಿ. ಅದರಲ್ಲೂ ನಮಗೆ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಪಾಪಕರ್ಮಗಳೆಲ್ಲ ಹೋಗಬೇಕು ಅಂತಂದರೆ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಹಸುಗಳನ್ನ ಸಾಕಿದರೆ, ಹಸು ಗೋಶಾಲೆಗಳಿದ್ದರೆ, ಅಥವಾ ನಿಮಗೆ ಗೊತ್ತಿರೋವಂಥವ್ರು ಯಾರಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಸುಗಳನ್ನ ಸಾಕ್ತಾ ಇರೋವಂಥವ್ರ ಮನೆಗೆ ಹೋಗಿ ನೀವು ಹಸುವಿನ ಸೇವೆನ ಮಾಡಬೇಕಾಗುತ್ತೆ. ಅದರಲ್ಲೂ ಸೇವೆ ಅಂತ ಅಂದರೆ ಹಸುವಿಗೆ ಮೈ ತೊಳೆಯೋದಿರ್ಬೋದು, ಹಸುವಿಗೆ ಹುಲ್ಲು ತಿನ್ನಿಸೋದಿರ್ಬೋದು, ಹಸುವಿನ ಹಾಲನ್ನು ಕರೆಯೋದಂಥದ್ದಿರ್ಬೋದು, ಹಸುವಿಗೆ ನಿಮ್ಮ ಕೈಯಾರೆ ನೀವೇ ತಯಾರು ಮಾಡಿದಂತಹ ವಸ್ತುಗಳನ್ನ ತಿನ್ನಿಸೋದು. ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಕಡಲೆಕಾಳು ಇರುತ್ತೆ, ಆ ಕಡಲೆಕಾಳನ್ನು ನೀವು ನೆನೆಸ್ಬೇಕಾಗುತ್ತೆ. ನೆನೆಸಿದಂಥ ಕಡಲೆಕಾಳಿಗೆ ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ನೀವು ಬಾಳೆಹಣ್ಣನ್ನು ಬೆರೆಸಿ ನೀವು ಪ್ರತಿದಿನ ತಿನ್ನೋಕ್ಕೆ ಕೊಡಬೇಕಾಗುತ್ತೆ. ಅದನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಮಾಡಿರೋಂಥ ಪಾಪಕರ್ಮಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ನೀವು ಗೋಧಿನ ನೀರಲ್ಲಿ ನೆನೆಸಾಕಿ, ಕಡಲೆಕಾಳನ್ನು ನೀರಲ್ಲಿ ನೆನೆಸಿ, ಹೆಸ್ರು ಕಾಳನ್ನು ನೀರಲ್ಲಿ ನೆನೆಸಿ, ಅದು 1-2-3 ದಿನಕ್ಕೆ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಂತಹ ಹುಲ್ಲನ್ನು ಹುಲ್ಲು ರೂಪದಲ್ಲಿ 1 ವಾರಕ್ಕೆ ಬರುತ್ತೆ, ಒಂದಿಷ್ಟುದ್ದ ಹುಲ್ಲು ಥರ ಬರುತ್ತೆ. ಆ ಹುಲ್ಲನ್ನು ನೀವು ತಗೊಂಡೋಗಿ ಅಂದರೆ ಹಸು ಗೋಮಾತೆಗೆ ನೀವು ತಿನ್ನಿಸೋದ್ರಿಂದ ಎಷ್ಟೋ ಜನ್ಮದಲ್ಲಿ ನಾವು ಒಳ್ಳೆ ಜಾಬ್ ಬರ್ತಾ ಇಲ್ಲ, ನಮ್ಗೇನು ಮಾಡಿದ್ರೆ ಸಕ್ಸಸ್ ಅನ್ನೋದಿಲ್ಲ, ನಾವು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ, ನಮಗೆ ತಗೊಳಕ್ಕಾಗ್ತಿಲ್ಲ ಅಥವಾ ಗೆಲ್ಲಕ್ಕಾಗ್ತಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಿಲ್ಲ, ಅಥವಾ ನಮ್ಮ ಪೂರ್ವ ನಿಯೋಜಿತವಾಗಿ ಬರ್ತಾ ಇರುವಂಥ ಆಸ್ತಿ ಪಾಸ್ತಿಗಳು ನಮಗೆ ದಕ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಕಾಡ್ತಿದೆ ಅಂತ ಪ್ರತಿಯೊಂದು ನರಳ್ತಾ ಇರೋವಂಥವ್ರು ಗೋಮಾತೆನ ನೀವು ಈ ರೀತಿ ನೀವು ಪೂಜೆ ಮಾಡಬೇಕಾಗುತ್ತೆ, ಅಥವಾ ಗೋ ಸೇವೆನ ಮಾಡಬೇಕಾಗುತ್ತೆ. ಅಥವಾ ನೀವು ಗೋವುಗಳಿಗೆ ನಿಮ್ಮ ಕೈಯಾರೆ ನೀವು ಏನೆಲ್ಲ ವಸ್ತುಗಳನ್ನ ಕೊಡಿಸ್ಬೋದು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಹಿಂಡಿ ಅಂತ ಸಿಗುತ್ತೆ, ಅದನ್ನು ನೀವು ಕೊಡಿಸ್ಬೋದು, ಅಥವಾ ಹುಲ್ಲನ್ನು ಕೊಡಿಸ್ಬೋದು, ಅಥವಾ ನಿಮಗೆ ಏನು ಕೊಡಿಸ್ಬೇಕು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಕೊಡಿಸಿ. ಇಷ್ಟನ್ನು ನೀವು ಮಾಡ್ತಾ ಇರಬೇಕು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಯಾರಾದರೂ ಅಂಗವಿಕಲರು ಏನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಆಸುಪಾಸಿನ ನಡುವೆ ಇದ್ದರೆ ಅಂಥವ್ರಿಗೆ ನಿಮ್ಮ ಕೈಯಲ್ಲಾದಂತಹ ಯಾವುದೋ ಒಂದು ವಸ್ತುನ ಕೊಡಿಸೋಂಥ ಶಕ್ತಿ ಇದ್ದರೆ, ನಿಮಗೆ ಛತ್ರಿ ಕೊಡಿಸ್ಬೇಕು ಅನಿಸುತ್ತಾ, ಅಥವಾ ಅವನಿಗೆ ಒಂದು ವಾಕಿಂಗ್ ಸ್ಟಿಕ್ನ ಕೊಡಿಸ್ಬೇಕು ಅನಿಸುತ್ತಾ, ಅಥವಾ ಅವನಿಗೆ ಒಂದು ಕನ್ನಡಕ ಕೊಡಿಸ್ಬೇಕು ಅನಿಸುತ್ತಾ, ಅಥವಾ ಒಂದು ಪುಸ್ತಕ ಕೊಡಿಸ್ಬೇಕು ಅನ್ನುತ್ತಾ, ಅಥವಾ ಒಂದು ಪೆನ್ನು ಕೊಡಿಸ್ಬೋದಾ, ನಿಮಗೆ ಯಾವ ರೀತಿ ವಸ್ತುಗಳನ್ನ ಕೊಡಬೇಕು ಅಂತ ಅನಿಸುತ್ತೋ ಅಂಗವಿಕಲರಿಗೆ ದಾನ ಮಾಡಿ. ಎಲ್ಲ ಇರೋರಿಗೆ ದಾನ ಮಾಡೋರು ಇದ್ದೇ ಇರ್ತಾರೆ, ಆದರೆ ನಿಜವಾಗ್ಲೂ ಯಾರಿಗೆ ಯಾವ ವಸ್ತು ಅಗತ್ಯ ಇದೆಯೋ ಅಂಥ ವಸ್ತುನ ನೀವು ಈ 15 ದಿನಗಳ ಕಾಲ ನಿರಂತರವಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಸ್ನೇಹಿತರೆ, ನೀವು ಮಾಡೋವಂಥ ಈ ದಾನ ಸರ್ವಶ್ರೇಷ್ಠವಾದ ದಾನ. ಈ ಎಲ್ಲ ದಾನಗಳಲ್ಲಿ, ಎಲ್ಲ ಪೂಜೆ ಸಮಾರಂಭಗಳಲ್ಲಿ ಮಾಡೋವಂಥ ಎಲ್ಲ ದಾನಗಳಿಗಿಂತ ಪಿತೃಪಕ್ಷದಲ್ಲಿ ಮಾಡೋವಂಥ ದಾನವೇ ಅತಿ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಿ. ಅದರಲ್ಲೂ ನೀವು ಶನಿ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಪಿತೃಗಳು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹೋಗಿದ್ರೆ ಅವರ ಹೆಸರುಗಳು ಹೇಳಿ ಊಟದ ವ್ಯವಸ್ಥೆ ಮಾಡಿಸಿ, ಅಥವಾ ಎಳ್ಳೆಣ್ಣೆನ ದಾನವಾಗಿ ಕೊಡಿ, ಅಥವಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಪ್ಪು ಎಳ್ಳನ್ನು ತಗೊಂಡೋಗಿ ದಾನವಾಗಿ ಕೊಡಿ, ಕಂಬಳಿಗಳನ್ನ ದಾನವಾಗಿ ಕೊಡಿ. ನಿಮಗೆ ಏನೇನು ಕೊಡೋಕ್ಕೆ ಅಗತ್ಯ ಇದೆಯೋ ಅಂಥ ವಸ್ತುಗಳನ್ನ ಖಂಡಿತವಾಗ್ಲೂ ಕೊಡಿ. ಅದಾದಮೇಲೆ ನೀವು ಪ್ರತಿದಿನ ಸೂರ್ಯ ಧ್ಯಾನನ ಮಾಡಿ. ಯಾಕಂದರೆ ಬೆಳಗಿನ ಜಾವ ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ನಿಮ್ಮ ಪೂರ್ವಿಕರು ಯಾರ್ಯಾರು ಹೋಗಿದ್ದಾರೋ ಅವರನ್ನೆಲ್ಲ ನೀವು ನೆನೆಸ್ಕೊಂಡು ಸೂರ್ಯನ ಹತ್ರ ಪ್ರಾರ್ಥನೆ ಮಾಡಿ. ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ, ನೀವು ಕೊಡೋವಂಥ ಪದ್ಧತಿ ಇದ್ದರೆ ಕೊಡಿ. ಅಕಸ್ಮಾತ್ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂದರೂ ಸೂರ್ಯನ ಮುಂದೆ ನಿಂತು 12 ನಮಸ್ಕಾರನ ನೀವು ಮಾಡಿ ನಿಮ್ಮ ಪೂರ್ವಿಕರ ಹೆಸರೇಳಿ ಅವರಿಗೆ ಮುಕ್ತಿ ಕೊಡಿ. ಅಥವಾ ಓಂ ಸೂರ್ಯನಾರಾಯಣ ನಮಃ ಅಂತ ಹೇಳಿ ಅವರ ಹೆಸರೇಳಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಹಿರಿಯರು ಯಾರು ಹೋಗಿರ್ತಾರೋ ಅವರಿಗೆ ಮುಕ್ತಿ ಸಿಗುತ್ತೆ. ಅದಾದಮೇಲೆ ನೀವು ಪ್ರತಿ ಸೋಮವಾರ ಬರುತ್ತೆ, ಇನ್ನೇನು ಸೋಮವಾರ 1-2 ಸೋಮವಾರ ಸಿಗ್ಬೋದು. ಅಂಥ ಸೋಮವಾರದ ಸಮಯಗಳಲ್ಲಿ ಶಿವಲಿಂಗ
ಎಲ್ಲಿ ಇರುತ್ತೋ ಅಲ್ಲಿಗೆ ನೀವು ಹೋಗಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆಚರಣೆ ಪದ್ಧತಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದಿರ್ತೀರ. ಆ ಪದ್ಧತಿಗಳ ಜೊತೆಯಾಗಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ನೀರು, ತಾಮ್ರದ ಚೊಂಬಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ. ಆ ನೀರಿನ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳನ್ನು ತಗೊಳ್ಳಿ. ಅದ್ರ ಜೊತೆಗೆ ನೀವು ಹಾಲನ್ನು ಬೆರೆಸ್ಬಿಟ್ಟು ನಿಮ್ಮ ಪೂರ್ವಿಕರು ಯಾರ್ಯಾರು ಹೋಗಿದ್ದಾರೋ ಅವರ ಹೆಸರುಗಳೆಲ್ಲ ಹೇಳಿ, ನಾನು ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳನ್ನ ಮಾಡಿದರೆ, ಕರ್ಮಗಳನ್ನ ಮಾಡಿದರೆ ಅದನ್ನೆಲ್ಲ ನಿವಾರಣೆ ಆಗಿ, ಮೃತ್ಯು ಕಂಟಕಗಳಿದ್ರೆ ಹೋಗಲಿ, ಅಪಮೃತ್ಯು ದೋಷಗಳಿದ್ರೆ ಹೋಗಲಿ, ಆರೋಗ್ಯದ ಸಮಸ್ಯೆಗಳಿದ್ರೆ ಹೋಗಲಿ, ಸಾಲದ ಸಮಸ್ಯೆಗಳಿದ್ರೆಲ್ಲ ಹೋಗಲಿ, ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ನೀವು ಸೋಮವಾರದ ಸಮಯಗಳಲ್ಲಿ, ಅಕಸ್ಮಾತ್ ಸೋಮವಾರ ತುಂಬ ವಿಶೇಷ, ಅಕಸ್ಮಾತ್ ನಿಮಗೆ ಅಷ್ಟು ದಿನಗಳ ಕಾಲದಲ್ಲಿ ಒಬ್ಬೊಬ್ಬರು ಡೇಟ್ ಆಗಿಬಿಡ್ತಾರೆ, ಒಬ್ಬೊಬ್ಬರು ಏನೋ ಸೂತ್ಕ ಬಂದ್ಬಿಡುತ್ತೆ, ಅಥವಾ ಬ್ಯುಸಿ ಕೆಲಸಗಳ ಮಧ್ಯೆ ಮರ್ತೋಗ್ಬೋದು. ಅಂಥವರು ಈ 15 ದಿನಗಳಲ್ಲಿ ಯಾವತ್ತಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ನೀವು ನೀರು ಮತ್ತು ಹಾಲು, ಎಳ್ಳನ್ನು, ನೀವು ಕಪ್ಪು ಎಳ್ಳನ್ನು ಬೆರೆಸಿ ನೀವು ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಮುಕ್ತಿ ಅನ್ನೋದು ಸಿಕ್ಕುತ್ತೆ, ಕರ್ಮಗಳನ್ನೋದು ಅರಿಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಈ ರೀತಿ ನೀವು ಮಾಡ್ಬೋದು ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನೀವು ಬ್ರಾಹ್ಮಣ್ ಭೋಜನ್ ಅಂತ ಮಾಡಿಸ್ತಾರೆ. ಯಾಕಂದರೆ ಎಲ್ಲ ಮಠಗಳಲ್ಲೂ, ರಾಯರ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಶೇಷವಾಗಿ, ಆಯಾಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಣ್ ಭೋಜನ್ ಅಂತ ಮಾಡಿಸ್ತಾರೆ. ಅಲ್ಲಿ ನೀವು ಹೋಗಿ ನಿಮ್ಮ ಗುರು ಹಿರಿಯರು ಯಾರು ಹೋಗಿರ್ತಾರೋ ಅಂಥವರ ಹೆಸರಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರಾಹ್ಮಣ್ ಭೋಜನ್ ಅಂದರೆ ಬ್ರಾಹ್ಮಣರಿಗೆ ಊಟ ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಅಲ್ಲಿ 10 ಜನಕ್ಕಾದರೂ ಹಾಕ್ಸ್ಬೋದು, ಒಬ್ರಿಗಾದರೂ ಹಾಕ್ಸ್ಬೋದು, 100 ಜನಕ್ಕಾದರೂ ಹಾಕಿಸ್ಬೋದು, ಅದು ನಿಮ್ಮ ಇಷ್ಟ. ನಿಮಗೆ ಖಂಡಿತವಾಗ್ಲೂ ನಿಮಗೆ ಹಾಕಿಸ್ಬೇಕು, ನಮ್ಮ ಪೂರ್ವಿಕರ ಹೆಸರಲ್ಲಿ ನಾವು ಬ್ರಾಹ್ಮಣರಿಗೆ ಅನ್ನದಾನ ಅಂದರೆ ಬ್ರಾಹ್ಮಣರು ಭೋಜನ ಪ್ರಿಯರಾಗಿರ್ತಾರೆ, ಅಂಥವ್ರಿಗೆ ನಾವು ಖಂಡಿತವಾಗ್ಲೂ ಈ ಪಿತೃಪಕ್ಷದ ಸಮಯದಲ್ಲಿ ಅವರಿಗೆ ಊಟ ಅನ್ನೋದು ಬ್ರಾಹ್ಮಣ್ ಭೋಜನ್ ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ನಿಮ್ಮಲ್ಲಿ ನಿಮ್ಮ ತಂದೆ ತಾಯಿ ಯಾರಾದರೂ ಹೋಗಿದ್ರೆ ಅವರ ಹೆಸರಲ್ಲಿ ಬ್ರಾಹ್ಮಣರಿಗೆ ಊಟ ಹಾಕಿಸಿ, ಏನಿಲ್ಲ ಅಂದ್ರೂ ಒಬ್ಬರಿಗೆ ಒಂದು 150 ರೂಪಾಯಿ ತೊಗೊಬೋದು, ಅಥವಾ ಒಂದು 200 ರೂಪಾಯಿ ತೊಗೊಬೋದು. ಅದರಲ್ಲಿ ಒಂದು 400 ರೂಪಾಯಿನ ನೀವು ಒಬ್ಬರಿಗೆ ಅಂತ ನೀವು ಕೊಟ್ಟಿದ್ದೆ ಆದರೆ ಒಂದು 200 ರೂಪಾಯಿ ಅಂತ ಕೊಟ್ಟರು 400 ರೂಪಾಯಿ ಸೇರಿದ್ರೆ ಇಬ್ಬರಿಗೆ ಅವತ್ತಿನ ದಿನ ಪೂರ್ಣ ಪ್ರಮಾಣದಲ್ಲಿ ಮಠಗಳಲ್ಲಿ ಊಟ ಹಾಕ್ತಾರೆ. ನೀವು ನಿಮ್ಮ ಸುತ್ತಮುತ್ತ ಇರೋಂಥ ರಾಯರ ಮಠಗಳಿಗೆ ಹೋಗಿ ಖಂಡಿತವಾಗ್ಲೂ ಈ ವ್ಯವಸ್ಥೆನ ಮಾಡ್ಕೊಳ್ಳಿ. ಅದರಂತೆ ಎಷ್ಟೋ ಮಠಗಳಲ್ಲಿ ಅವರಿಗೆ ಪಿತೃ ಕಾರ್ಯ ಮಾಡೋಕ್ಕೆ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಮಠಗಳಲ್ಲಿ ವ್ಯವಸ್ಥೆ ಮಾಡಿರ್ತಾರೆ, ದೇವಸ್ಥಾನಗಳಲ್ಲಿ ಮಾಡಿರ್ತಾರೆ. ಅಕ್ಕಪಕ್ಕದ ಅರ್ಚಕರ ಹತ್ರ ತಿಳ್ಕೊಳ್ಳಿ. ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಇಂತಿಷ್ಟು ಹಣ ಅಂತ ನೀವು ಕೊಟ್ಟರೆ ಅವರು ನಿಮ್ಮ ಪೂರ್ವಿಕರ ಹೆಸರಲ್ಲಿ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾರೆ, ಅದರಲ್ಲಿ ನೀವು ಹೋಗಿ ಉಪಯೋಗನ ಪಡ್ಕೊಬೋದು. ನಂಜನಗೂಡಲ್ಲಿ ಜಾಸ್ತಿ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ, ಅಲ್ಲಿ ನೀವು ವ್ಯವಸ್ಥೆ ಮಾಡ್ಕೊಬೋದು. ಬೆಂಗಳೂರಲ್ಲಿ ಸುತ್ತಮುತ್ತ ಕೂಡ ಮಾಡ್ತಾರೆ. ನಿಮಗೆ ಅಂಥವರ ಫೋನ್ ನಂಬರ್ ಬೇಕು ಅಂತ ಅನಿಸಿದ್ರೆ ನನ್ನನ್ನು ಕೇಳಿ, ನನಗೆ ಗೊತ್ತಿರೋ ಅಷ್ಟು ಅವ್ರ ನಂಬರ್ನ ನಾನು ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೀನಿ. ಇಲ್ಲ ನಾವು ಈ ಥರದ ವ್ಯವಸ್ಥೆ ಮಾಡ್ಕೊಬೇಕು, ನಮಗೆ ಗೊತ್ತಿಲ್ಲ ಅರ್ಚಕರ ನಂಬರ್ಗಳಂದಾಗ ಖಂಡಿತವಾಗ್ಲೂ ನನಗೆ ಗೊತ್ತಿರೋಂಥ ಅರ್ಚಕರ ನಂಬರ್ನ ಬೇಕಾದರೆ ನಾನು ಇಸ್ಕೊಂಬಂದು ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇಂಥದ್ದನ್ನು ನಾವು ರೂಢಿಸ್ಕೊಬೇಕು. ಅದರಲ್ಲೂ ನಿಮ್ಗೆ ಅದು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಬಡವರಿಗೆ ತರಕಾರಿಗಳನ್ನ ಹಂಚಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ತರಕಾರಿಗಳನ್ನ ನೀವು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ರಾಯರ ಮಠಗಳಿಗೆ ನೀವು ದಾನನ ಕೊಡಿ. ಯಾಕಂದರೆ ನಾನು ರಾಯರ ಮಠ ಅಂತಲೇ ಯಾಕೆ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಅಲ್ಲಿ ನಮಗೆ ವೈದಿಕ ಪರಂಪರೆಯಿಂದ ಬಂದಿರೋಂಥ ಬ್ರಾಹ್ಮಣರಿಗೆ ನಾವು ಒಂದು ದಾನ ಅಂತ ಕೊಟ್ಟಾಗ ನಮ್ಮಲ್ಲಿ ಯಾವುದೋ ಗೊತ್ತಿಲ್ಲದಲ್ಲೇ ಶಾಪಕ್ಕೆ ಗುರಿಯಾಗಿದ್ದರೆ ಆ ಶಾಪಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಅದು ತುಂಬಾ ಅನುಕೂಲ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಮಿಷ್ಟ ಸ್ನೇಹಿತರೆ, ನಿಮಗೆ ಯಾರಿಗೆ ದಾನ ಕೊಡಬೇಕು ಅನಿಸುತ್ತೋ ಅಂಥವ್ರಿಗೆ ಖಂಡಿತವಾಗ್ಲೂ ಕೊಡಿ. ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅನಿಸುತ್ತೋ ಅಲ್ಲಿ ಖಂಡಿತವಾಗ್ಲೂ ಕೊಡಿ. ಅದಾದಮೇಲೆ ಸ್ನೇಹಿತರೆ, ನೀವು ಮುಖ್ಯವಾಗಿ ನೀವು ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಮೀನುಗಳಿದ್ದರೆ, ಅಂಥ ಸಮುದ್ರದಲ್ಲಿರ್ಬೋದು, ಕೆರೆ ಕಟ್ಟೆಗಳಲ್ಲಿರ್ಬೋದು, ಅಂಥ ಕಡೆ ನಿಮಗೆ ಮೀನುಗಳು ಎಲ್ಲಿ ಕಾಣಿಸುತ್ತೋ ಅಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿ
ಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು ಅಂಥದ್ದನ್ನ ನೀವು ಮೀನುಗಳಿಗೆ ಹಾಕಿ. ಯಾಕಂದರೆ ನಮ್ಮಲ್ಲಿ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೇ ಯಾರಾದರೂ ಯಾವುದೋ ಒಂದು ರೂಪದಲ್ಲಿ ಮನುಷ್ಯನಿಗೆ ಹಲ್ಲೆ ಮಾಡಿರ್ತೀವಿ, ಹೊಡೆದಿರ್ಬೋದು, ಬೈದಿರ್ಬೋದು, ಅಥವಾ ನಾವು ಚಿತ್ರಹಿಂಸೆ ಕೊಟ್ಟಿರ್ಬೋದು, ಮಾನಸಿಕ ಕಿರಿಕಿರಿ ಮಾಡಿರ್ಬೋದು. ಅಂಥದ್ದೆಲ್ಲ ನಿವಾರಣೆ ಆಗಬೇಕು. ಅದ್ರ ಜೊತೆಗೆ ನಮಗೆ ಭೂಮಿ ಭಾಗ್ಯ ದೊರಕಬೇಕು, ಅಥವಾ ಯಾವುದೇ ನದಿ ಅಥವಾ ಕೆರೆಗಳಿಂದ ನಮಗೆ ಯಾವುದೇ ರೀತಿ ಗಂಡಾಂತರಗಳೆಲ್ಲ ಬರಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ನಾವು ಮೀನುಗಳಿಗೆ ಆಹಾರನ ಕೊಡಬೇಕಾಗುತ್ತೆ. ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ತಂಬಿಟ್ಟುಗಳನ್ನ ನಾವು ಮೀನುಗಳಿಗೆ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಚಿಕ್ಕ ವಸ್ತುಗಳಿಂದ ಚಿಕ್ಕ ಉಪಾಯಗಳನ್ನ ಖಂಡಿತವಾಗ್ಲೂ ನಿರಂತರವಾಗಿ ಅಕ್ಟೋಬರ್ 2ನೇ ತಾರೀಕು ತನಕ ಮಾಡ್ಕೊಳ್ಳಿ. ಯಾಕಂದರೆ ಈ ಚಿಕ್ಕ ವಸ್ತುಗಳು ನಮ್ಮ ಜೀವನನ ಬದಲಾಯಿಸುವಂಥ ಶಕ್ತಿ ಇದೆ. ಖಂಡಿತವಾಗ್ಲೂ ಇದೊಂದು ಪ್ರಯತ್ನನ ಮಾಡಿ ನೋಡಿ. ನೀವು ಈ ಪ್ರಯತ್ನ ಪಟ್ಟಿದ್ದೆ ಆದರೆ ನಿಮಗೆ 100ಕ್ಕೆ 100ರಷ್ಟು ಪ್ರತಿಫಲ ಸಿಗಲಿಲ್ಲ ಅಂದರೂ 100ಕ್ಕೆ ನಿಮಗೆ 50% ಆದ್ರೂ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.